ಸಂತ್ರಸ್ತೆಯರ ಸಹಾಯಕ್ಕೆ ಸಹಾಯವಾಣಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಹಾಸನ ಡಿಸಿಗೆ ಪ್ರತಿಭಟನಾ ನಿರತ ಮಹಿಳೆಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಪಿ ಜೊತೆ ಮಾತನಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿ ಸತ್ಯಭಾಮ ಪ್ರತಿಭಟನಾ ನಿರತರಿಗೆ ಭರವಸೆಯನ್ನ ನೀಡಿದ್ದಾರೆ. ಸಾಕಷ್ಟು ಮಂದಿ ಸಂತ್ರಸ್ತರಿದ್ದಾರೆ, ಅವ್ರಿಗೋಸ್ಕರ ಒಂದು ಸಹಾಯವಾಣಿಯನ್ನ ತೆರೆಯಿರಿ. ಆ ಸಹಾಯವಾಣಿಯ ಮೂಲಕ ಅವರು ಕರೆಯನ್ನ ಮಾಡಿ ಧೈರ್ಯವಾಗಿ ತಮಗಾದ ಅನ್ಯಾಯವನ್ನ ಹೇಳ್ಕೊಳ್ತಾರೆ ಅನ್ನುವಂತಹ ಮನವಿಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು. ಎಸ್ಪಿ ಜೊತೆ ಮಾತನಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಹಾಸನ ಡಿಸಿ ಸತ್ಯಭಾಮ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ನಮ್ಮ ಏನು ಹೇಳಿದ್ರು ನಮ್ಮ ಮೇಲೆ ಯಾವಾಗಲೂ ದೂರದೇ ಅವರು ಇಟ್ಕೊಂಡೆ ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ವಿಚಾರ. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ನಮ್ಮ ಕಡೆಯಿಂದ ಅದಕ್ಕೆ ಸಂಸ್ಥೆ ಇದೆ, SIT ಇದೆ, ಅವರು ಅದನ್ನ ತಗೊಳ್ತಾರೆ. ಅವರು ಅದನ್ನ ಮೇಡಮ್ ಕೇಳಿ ನಾವು ಬಿಗಿನಿಂಗ್ ಇಂದ ಮಾತಾಡ್ತಾ ಇದ್ವಿ. ಸಹಾಯವಾಣಿ ಒಂದು ಸಂತ್ರಸ್ತರಾಗಿ ಮಾಡಿದ್ರೆ ಗೌಪ್ಯವಾಗಿ ಅವರು ತಾವು ನಮ್ಮ ಇದನ್ನ ಕಂಪ್ಲೇಂಟ್ಸ್ಗಳನ್ನ ಕೊಡೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಬೇಕಾದ್ರೆ ಮನೆಗೆ ಹೋಗಿ ನಾನು ಮಹಿಳಾ ಆಯೋಗದ 9 ತಿಂಗಳು ಇದ್ದೆ, ಮಹಿಳೆಯರ ಇದು ಗೊತ್ತು. ಆಮೇಲೆ ಮಹಿಳೆಯರನ್ನು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು. ಅದನ್ನು ನಾನು ಅಂದರೆ ಅವಾಗ ಇದ್ದ ಕಾಲ ಇವಾಗಿಲ್ಲ. ಬೇಕಾದಷ್ಟು ಇದಿದೆ, ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಹೇಳ್ಕೋಬೋದು, ನೀವು ಇದು ಮಾಡ್ಬೋದು. ಯಾವುದೇ ರೀತಿ ಭಯಪಡುವಂತಹ ಯಾವುದೇ ಒಂದು ಹೊರ ಬರಬೇಕು. ಆಮೇಲೆ ಪ್ರತಿಭಟಿಸ್ಬೇಕು. ಎಲ್ಲಾನು ಹೇಳಿ ಅಲ್ಲ, ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ, ಪ್ರತಿಭಟಿಸಬೇಕು. ಆಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಏನು ಗೊತ್ತಾ, ಹೆಣ್ಣು ಎಷ್ಟು ಮುಂದುವರೆದಿದ್ದಾಳೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಖಂಡಿತ ಮುಂದುವರೆದಿದ್ದಾಳೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲ ಮಹಿಳೆಯರು ಮುಂದುವರೆದಿದ್ದಾರೆ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿ. ಅದು ಯಾವುದೇ ಸಂದರ್ಭ ಬರಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ದಿಟ್ಟ ನಿರ್ಧಾರವನ್ನು ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು. ಅದು ಸ್ವದೃಢತೆ, ಸ್ವಾಭಿಮಾನ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಅದು ಮೊದಲಿದ್ರೆ ಮುಂದಿಂದ ಏನು ಆದ್ರೂ ಅದು ಎಲ್ಲ ಮಹಿಳೆಯರು ಏನಾಗಬೇಕು ಅಂತಂದ್ರೆ, ಮಹಿಳೆ ಎಲ್ಲ ಘಟನೆಗಳ ಆದಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ. ಅವರೆಲ್ಲ ಮರ್ಯಾದೆಗಳು ಅದಕ್ಕಿಂತ ಅದಾಗದಂತೆ ತಡಿಬೇಕು. ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಅದನ್ನು ಮಹಿಳೆಯರು ಮಾಡ್ಕೋಬೇಕು. ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ, ಅದನ್ನು ಮಾಡ್ಕೋಬೇಕು. ಸೊ ಯಾವುದೇ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ, ನನ್ನ ಇದು ಅಂತಂದು ಯಾವುದೇ ಮಹಿಳೆ ಹೇಳ್ಬಾರ್ದು. ಅಷ್ಟು ಸದೃಢಲಾಗಿದ್ದಾಳೆ. ಸೊ ಎಲ್ಲರೂ ಮೇಡಮ್ ಹೇಳ್ದಂಗೆ ನಾವು ಸಹಾಯವಾಣಿಗಳನ್ನ ಮಾಡ್ತೀವಿ. ಸಮರ್ಪಕವಾದ ಸೆಕ್ಷನ್ಸ್ಗಳನ್ನ ಹಾಕಬೇಕು ಸರ್. ಅದು ನಮ್ಮ SP ಅವ್ರಿಗೆ ಇದು ಮಾಡ್ತೀವಿ. SIT ಅವರು ಇವರು ಇಲ್ಲೇ ಇದ್ದಾರೆ, ಇವ್ರು ಹೇಳ್ಬೇಕು. ಆಯ್ತು, ಜಿಲ್ಲಾಡಳಿತದ ವತಿಯಿಂದ ಮಾತ್ರ ಅವ್ರು ಒಳಗೆ ಹೋಗಕ್ಕೆ ಸಾಧ್ಯ. ಸಮರ್ಪಕವಾದಂತ ಗಟ್ಟಿಯಾದ ಸೆಕ್ಷನ್ಸ್ಗಳನ್ನ ಹಾಕಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.